ನಮಸ್ಕಾರ. ನಾವೀಗ ಶಿರೂರಿನ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ಅಂದರೆ ಯಾರನ್ನು ಸಾರ್ವಜನಿಕರನ್ನು ಒಳಗಡೆ ಬಿಡ್ತಾ ಇಲ್ಲ, ಯಾರನ್ನು ಇಲ್ಲಿ ಸ್ಥಳೀಯರನ್ನು ಹೊರತುಪಡಿಸಿ ಯಾರನ್ನು ಈ ರಸ್ತೆಯಲ್ಲಿ ಸಾಗೋಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಪೊಲೀಸರು. ಯಾಕೆಂದರೆ ಇಲ್ಲಿ IRB ಈಗ ಏನು ಮಾಡ್ತಿದೆ ಅಂದರೆ ಇಲ್ಲಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಭಾಗಶಃ ಒಂದು 75%ನಷ್ಟು ಕಾಮಗಾರಿ ಇದು ಅಂದರೆ ಕೆಲಸ ಇನ್ನೂ ಬಾಕಿ ಉಳಿದಿದೆ. ಯಾಕಂದರೆ ಮಣ್ಣನ್ನು ಒಂದು ಕಡೆಯಿಂದ ಸಾಗಾಟ ಮಾಡಿಕೊಂಡು ಇನ್ನೊಂದು ಕಡೆಗೆ ಸುರಿಯುವಂಥ ಕೆಲಸನ IRB ಅವರು ಗುತ್ತಿಗೆ ಪಡ್ಕೊಂಡು IRB ಸಂಸ್ಥೆ ಮಾಡ್ತಾ ಇದೆ. ಹಲವಾರು ಹಿಟಾಚಿಗಳು JCBಗಳು ಇಲ್ಲಿ ಕಾರ್ಯನಿರತವಾಗಿದೆ. ಮಣ್ಣನ್ನು ಇಲ್ಲಿ ಶಿಫ್ಟ್ ಮಾಡಲಾಗ್ತಿದೆ. ಹಾಗೆ ಘಟನಾ ಸ್ಥಳಕ್ಕೆ ಯಾರನ್ನು ತಲುಪೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿಂದ ಉಳುವರೆ, ಇಲ್ಲೇ ಸಮೀಪದಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಉಳುವರೆ ಅಂತ ಏನು ಈ ಹಳ್ಳಿ ಈಗ ಈ ನೈಸರ್ಗಿಕ ಪ್ರಕೋಪಕ್ಕೆ ಏನು ತುತ್ತಾಗಿದೆ, ಈ ಘಟನಾ ಸ್ಥಳಕ್ಕೆ ನಾವೀಗ ಹೋಗ್ತಾ ಇದ್ದೇವೆ, ಭೇಟಿ ಕೊಡ್ತಾ ಇದ್ದೇವೆ. ಮತ್ತು ಅಲ್ಲಿನ ವಸ್ತುಸ್ಥಿತಿ ಏನಿದೆ ಅಂತ ಮತ್ತೆ ಮುಂದೆ ತಿಳಿಸ್ತೀನಿ. ಇಲ್ಲಿ ಮಾದನಗಿರಿ ಹತ್ತಿರ ಉಳುವರೆ ಸರ್ಕಾರಿ ಶಾಲೆಯಲ್ಲಿದ್ದೀವಿ. ಇಲ್ಲಿ 5-6 ಮನೆಗಳನ್ನು ಕಳ್ಕೊಂಡಿರುವಂತಹ ನಿರಾಶ್ರಿತರು ಈ ಶಾಲೆಯಲ್ಲಿ ಆಶ್ರಯ ಪಡೆದಿರುವಂಥದ್ದು. ಈ ನಿರಾಶ್ರಿತರ ಜೊತೆ ನಾವೀಗ ಮಾತಾಡ್ತಿದ್ದೀವಿ. ಅಮ್ಮ, ಎಷ್ಟು ಮನೆಗಳು ಇದರಲ್ಲಿ ಹೋಗಿದೆ? 6 ಮನೆ ಕುಚ್ಕೊಂಡು ಅದ್ರ ಕೊಡಿ 6 ಮನೆ ಕುಚ್ಕೊಂಡು ಹೋಗಿದೆ. ಸರ್ಕಾರಿ ಶಾಲೆಯಲ್ಲಿ ನೀವು ಎಷ್ಟು ಜನ ಉಳ್ಕೊಂಡಿದ್ದೀರಿ ಈಗ? ಅಷ್ಟು ಮನೆ 15 ಮಂದಿ ನಮ್ಮ ಕೊಪ್ಪದಲ್ಲಿ ಆ ಕಡೆ. ನಿಮ್ಮ ಮಕ್ಕಳಿಗೆ ಎಲ್ಲಿದ್ದಾರೆ? ಮಕ್ಕಳು ಕೊಚ್ಚಿಕೊಂಡು ಹೋದ ಮನೆ ಮಕ್ಕಳೆಲ್ಲ ಅಲ್ಲಿದ್ದಾರೆ, ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿ. ಹಾಂ, ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಎಲ್ಲ ಹೌದು ಅಧಿಕಾರಿಗಳು. ಹಾಂ, ಹೌದು ಹೌದು ಎದುರು ಇನ್ನು ಮುಂದೆ ನೋಡಬೇಕು. ಈಗೆಲ್ಲ ಕೊಡ್ತಾ ಇದ್ದಾರೆ. ನಿನ್ನೆ ಹೇಳಿದ್ದಾರೆ ಕೊಡ್ತೇನೆ ಅಂತ. ಸಾವನ್ನಪ್ಪೆ ಒಬ್ಬರು ಮಾತ್ರ. ಹೌದು ಸಿಕ್ಕಿ 8 ದಿವಸ ಐತೆ ಇವತ್ತು. ಸಣ್ಣ ಗೌಡ.
ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಮಾಧ್ಯಮ ಸ್ನೇಹಿತರೆ, ನಾನು ಯಮುನಾ ಗಾಂವ್ಕರ್ ಅಂತ ಉತ್ತರ ಕನ್ನಡ ಜಿಲ್ಲೆಯ CPIMನ ಜಿಲ್ಲಾ ಸೆಕ್ರೆಟ್ರಿ. ಮುಖ್ಯವಾಗಿ ನಾನು ಜನಚಳವಳಿಗಳ ಒಂದು ಭಾಗವಾಗಿ ನಮ್ಮ ಎಲ್ಲ ಸ್ನೇಹಿತರು SFI, DYFI, CITU, ಜನವಾದಿ ಮಹಿಳಾ ಸಂಘಟನೆ ಇವರೆಲ್ಲ ಸೇರಿಕೊಂಡು ನಾವು ಕಳೆದ 5-6 ದಿನಗಳಿಂದ ಇಲ್ಲೇನು ದುರಂತಕ್ಕೆ ಒಳಗಾದವರಿದ್ದಾರೆ ಆ ಜನರನ್ನು ಸಂತೈಸುವ ಮತ್ತು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಕ್ರೋಢೀಕರಣ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮಷ್ಟಕ್ಕೆ ನಾವೇ ಮಾಡ್ತಾ ಇದ್ದೇವೆ ಮತ್ತು ಎಲ್ಲೂ ಕೂಡ ಇದನ್ನು ಹೇಳ್ಕೊಂಡಿಲ್ಲ. ಆದರೆ ಅದೇ ಮಧ್ಯದಲ್ಲಿ ನಾವು ಆರಂಭದಿಂದಲೂ ಜಿಲ್ಲಾಡಳಿತಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಬಂದಿರೋದೇನಂತಂದರೆ, ಇಲ್ಲಿ ಈ ಮಹಾ ದುರಂತ ಏನು ಸಂಭವಿಸಿದೆ ಇದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ದೇಶದ ಹೆದ್ದಾರಿ ಪ್ರಾಧಿಕಾರ ಕಾರಣ ಮತ್ತು ಅದಕ್ಕೆ ಗುತ್ತಿಗೆದಾರ ಆಗಿದ್ದಂಥ IRB ಅದು ಕೂಡ ಅವೈಜ್ಞಾನಿಕವಾದ ಕಾಮಗಾರಿ ಮಾಡಿದೆ ಮತ್ತು ಕಳೆದ 10 ವರ್ಷಗಳಲ್ಲಿ ಈ ಕಾಮಗಾರಿಯನ್ನು ತೀವ್ರಗತಿಯಲ್ಲಿ ಕೊಂಡೊಯ್ಯುವ ಅಥವಾ ಇಲ್ಲಿಯ ಭೌಗೋಳಿಕತೆ ಮತ್ತು ಭೂಗರ್ಭಶಾಸ್ತ್ರವನ್ನು ಅರಿತು ಮಾಡ್ತಕ್ಕಂಥ ಒಂದು ಕೊರತೆ ಇದೆ ಅಂತ ಹೇಳೋದನ್ನು ಕೆಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಪಾರ್ಟಿಗಳು ಭಿನ್ನ ಭೇದ ಇಲ್ಲದೇ ನಾವು ಒತ್ತಾಯವನ್ನು ಮಾಡ್ತಾ ಬಂದಂಥದ್ದಿದೆ. ಹಾಗಾಗಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇನಂತಂದರೆ, ಎಲ್ಲರಿಗೂ ಕೂಡ ನಮಗೆ ಆತಂಕ ಇದೆ. ಯಾವುದೇ ದೇಹ ನಾಪತ್ತೆ ಆಗಿದೆ ಅಂಥೇಳಿ ಹೇಳಿದಾಗ, ಯಾವುದೇ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ ಅಂಥೇಳಿ ಹೇಳಿದಾಗ ಆ ವ್ಯಕ್ತಿಗಳನ್ನು ಜೀವಂತವಾಗಿ ತರುವಂಥ ಎಲ್ಲ ಆಶಾದಾಯಕ ವಿಚಾರವನ್ನು ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆಂದರೆ, ಉತ್ತರ ಕನ್ನಡದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ತಕ್ಷಣ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವೆಲ್ ಇಕ್ವಿಪ್ಡ್ ಅತ್ಯಾಧುನಿಕ ಉಪಕರಣಗಳೊಂದಿಗೆ ನಮ್ಮ ಜಿಲ್ಲಾಡಳಿತ ಸಜ್ಜಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಅತ್ಯಾಧುನಿಕ ವಸ್ತುಗಳನ್ನು ಪೂರೈಸಬೇಕು ಮತ್ತು ಅವರು ಕರ್ನಾಟಕದವರಿರಲಿ ಹೊರ ರಾಜ್ಯದವರಿರಲಿ ಎಲ್ಲರೂ ಮನುಷ್ಯರು, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಹ್ಯೂಮ್ಯಾನಿಟಿ ಬೇಸ್ ಮೇಲೆ ಅವ್ರನ್ನ ಕಂಡಿಡಿದು ಜೀವಂತವಾಗಿ ತರಬೇಕು, ಇಲ್ಲವೇ ಅವ್ರ ದೇಹ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದೇವೆ. ಮತ್ತು ಇತ್ತೀಚೆಗೆ GPS ಮೂಲಕ ಅಲ್ಲಿ ಬೆಂಜ್ ಲಾರಿ ಪತ್ತೆಯಾಗಿರುವಂಥದ್ದು ಕಳೆದ 19ನೇ ತಾರೀಕೇನು ಮಾಧ್ಯಮಗಳ ಮೂಲಕ ಗೊತ್ತಾದ ಕೂಡಲೇ ಕೂಡ ನಾವು ಒತ್ತಾಯವನ್ನು ಮಾಡಿದ್ವಿ. ಮತ್ತು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಫೆಡರೇಷನ್ ಕೂಡ ಇದರಲ್ಲಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಹಾಗಾಗಿ ಈ ಎಲ್ಲ ಅಂಶಗಳ ಆಧಾರದಲ್ಲಿ ನಾವು ಅಲ್ಲಿ ತೀವ್ರಗತಿಯಲ್ಲಿ ಇದು ಕಾರ್ಯಾಚರಣೆ ಆಗಬೇಕು ಮತ್ತು ಇಲ್ಲಿ ಮಾನವೀಯವಾಗಿ ಅವರಿಗೆ ಸ್ಪಂದಿಸಬೇಕು ಮತ್ತು ಅವರಿಗೆ ಆಗಾಗ ನಾವು ಬಂದು ಇಂಟ್ರಾಕ್ಷನ್ ಮಾಡಿ ಅವರಲ್ಲಿರುವ ಧೈರ್ಯ ತುಂಬಬೇಕು ಮತ್ತು ಅವರಲ್ಲಿ ಯಾವುದೇ ಕಾರಣಕ್ಕೂ ಏನು ಖಿನ್ನತೆಗಳು ಬರಬಾರ್ದು, ವೈಜ್ಞಾನಿಕವಾದಂಥ ಕೆಲವು ಇದನ್ನು ಮಾಡಬೇಕು ಅಂತೇಳುವ ಕಾರಣಕ್ಕಾಗಿ ಅಲ್ಲಲ್ಲಿ ನಾವು ಭೇಟಿ ಮಾಡ್ತಾ ಇದ್ದೇವೆ. ಕುಮಟಕ್ಕೂ ಕೂಡ ಭೇಟಿ ಮಾಡಿದ್ವಿ. ಅವರಿಗೆ ತೀರಾ ಅಗತ್ಯ ಇರುವ ವಸ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ. ಕೇವಲ ಕೆಲವೇ ವಸ್ತುಗಳು, ಜನಜನಿತವಾದ ವಸ್ತುಗಳಿಗಿಂತ ಹೆಣ್ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಒಳ ಉಡುಪುಗಳ ಅವಶ್ಯಕತೆ ಇದೆ ಮತ್ತು ಅವರಿಗೆ ಎಲ್ಲವನ್ನು ಕಳ್ಕೊಂಡಂಥ ಜನ ಇದ್ದಾರೆ. ಅವರಿಗೆ ತಕ್ಷಣಕ್ಕೆ ಏನೋ ಒಂದಷ್ಟು ಬೇಕು, ಅವುಗಳನ್ನು ಪೂರೈಕೆ ಮಾಡಲಿಕ್ಕೆ ನಮ್ಮದೇ ಆದಂಥ ಇದರಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವರು ಸ್ಯಾಮ್ಸನ್ ಅಂತೇಳಿ DYFIನ ಜಿಲ್ಲಾ ಸೆಕ್ರೆಟ್ರಿ ಆಗಿದ್ದಾರೆ. ಇವರಲ್ಲಿ ಕಾಂತರಾಜ್ ಮತ್ತು ಸಲ್ಮಾನ್, ಇಮ್ರಾನ್, ಇರ್ಷಾದ್ ಮತ್ತು ಗುಂಡು ಮತ್ತು ವಿನಯ್ ಅಂಥೇಳಿ ಇದ್ದಾರೆ. ಹೀಗೆ ನಾವೆಲ್ಲರೂ ಅನೇಕ ಕಡೆ ನಮ್ಮಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ದೇವೆ ಮತ್ತು ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು. ಇಲ್ಲಿಯ ಪರಿಸ್ಥಿತಿಯನ್ನು ದಯವಿಟ್ಟು ಇನ್ನಷ್ಟು ಹೆಚ್ಚು ಇದಾಗಲಿ. ಅದು ಯಾರ ಮೇಲೆ ಯಾರು ಕೆಸರೆರಚಾಟಕ್ಕಾಗಿ ಇದನ್ನು ಬಳಸ್ಕೊಳ್ಬಾರ್ದು ಅಂತಲೂ ಕೂಡ ವಿನಂತಿ ಮಾಡ್ತೇವೆ. ಅದು ಯಾವುದೇ ರಾಜ್ಯ ಇರಲಿ, ಯಾವುದೇ ಇದಿರಲಿ, ಎಲ್ಲರೂ ಕೂಡ ಮನುಷ್ಯರು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಲ್ಲ ರೀತಿ ಸಹಾಯ ಮಾಡಬೇಕು. ರಾಜ್ಯ ಕೂಡ ಇನ್ನಷ್ಟು ಹೆಚ್ಚು ಇಂಟರ್ವೆನ್ಷನ್ನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಎರಡೂ ಸರ್ಕಾರಗಳ ಸಮಾನ ಭಾಗಿದಾರಿಕೆ ಬೇಕು. ಕೇಂದ್ರ ಸರ್ಕಾರ ಸ್ವಲ್ಪ ಜಾಸ್ತಿ ಹಣಕಾಸು, ಅತ್ಯಾಧುನಿಕ ಉಪಕರಣಗಳನ್ನು ಕೊಡಬೇಕು. ನೋಡಿ, IRB ಅವ್ರ ಹತ್ರ ಅತ್ಯಾಧುನಿಕ ಉಪಕರಣಗಳೇ ಇಲ್ಲ. ಅವರಷ್ಟು ದೊಡ್ಡ ಕಾಮಗಾರಿ ಮಾಡ್ತಾರಲ್ಲ, ನಿಮಗೆ ಅನಿಸ್ತದೆ ಇಲ್ಲ ಗೊತ್ತಿಲ್ಲ, ನಮಗಂತೂ ಹಾಗೆ ಅನಿಸ್ತಾ ಇದೆ. ಹಾಗಾಗಿ ಅದೆಲ್ಲವನ್ನು ಒಳಗೊಂಡು ತಾವು ದಯವಿಟ್ಟು ಒಳ್ಳೆ ವರದಿಯನ್ನು ಮಾಡಿ ಮತ್ತು ಅವರ ಕಣ್ಣೀರಂತೂ ಒರೆಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಉಳವರೆ ಗ್ರಾಮ. ಆ ಕಡೆ ಗುಡ್ಡ ಕುಸಿತದಿಂದ ಆದಂತಹ ಒಂದು ರಭಸಕ್ಕೆ ಈ ಕಡೆಯ ಹಲವು ಮನೆಗಳು ಕುಸಿದು ಹೋಗಿವೆ.
ಮತ್ತು ಅದರಿಂದ ನಿರಾಶ್ರಿತರಾದವರಿಗೆ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳವರೆಯಲ್ಲಿ ನಾವು ಆಶ್ರಯವನ್ನು ಕಲ್ಪಿಸಿದ್ದೇವೆ. ಪಂಚಾಯತ್ ಅವರು ಇದರ ಎಲ್ಲ ನಿರ್ವಹಣೆಯನ್ನು ಹೊತ್ಕೊಂಡಿದ್ದಾರೆ ಮತ್ತು 6 ಮನೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿವೆ. ಒಬ್ಬ ಮಹಿಳೆ ಪೂರ್ಣ ನಾಪತ್ತೆಯಾಗಿ ಇವತ್ತು ಅವಳ ಶವ ಸಿಕ್ಕಿದೆ 7 ದಿನಗಳ ನಂತರ. ಮತ್ತು ಇಲ್ಲಿ ಆಶ್ರಯ ಪಡೆದವರಿಗೆ ಮತ್ತು ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆಯೋರಿಗೆ ಹಲವಾರು ಸಂಘ ಸಂಸ್ಥೆಗಳು ಸಹಾಯವನ್ನು ಮಾಡಿದ್ದಾವೆ. ಇದೇ ಸಹಾಯವನ್ನು ಮತ್ತು ಒಂದು ಮಾನವೀಯತೆಯನ್ನು ನಾವು ಮುಂದೆಯೂ ಕೂಡ ಆಶಿಸ್ತೇವೆ ಮತ್ತು ಅವರಿಗೆ ತಕ್ಷಣ ಮರುವಸತಿ ಆಗಬೇಕು ಮತ್ತು ಅವರಿಗೆ ಮುಂದೆಯೂ ಕೂಡ ಈ ಒಂದು ಮಾನಸಿಕ ದೃಢತೆಗಾಗಿ ಮತ್ತು ಅವರಿಗೆ ಜೀವನವನ್ನು ಮತ್ತೆ ಪುನರೂಪಿಸಿಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಈ ನಮ್ಮ ಶಾಲೆ ವತಿಯಿಂದ ನಾವು ಕೇಳ್ಕೊತೀವಿ. ಅವರಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ ಮನೆಗಳೆಲ್ಲ ಆಲ್ಮೋಸ್ಟ್ ಹಾನಿಯಾಗಿದ್ದಾವೆ. ಎಷ್ಟು ಮನೆ ಅಂದಾಜು ಎಷ್ಟು ಮನೆಗಳು? 40 ಮನೆ. 40 ಮನೆಯವರಿದೆ. ಈಗ ಎಷ್ಟು ಮನೆಯವರಿದ್ದು ಇಲ್ಲಿದ್ದೀರಿ? ಇರುವ ಇಲ್ಲದೆ ಗೊತ್ತಾಗುತ್ತೆ. ಒಂದ್ಸಲ ಕೆಳಗಡೆ ಹೋಗಿ ನೋಡ್ಕೊಂಬರಿ. ನೀವು ಮನೆಯಲ್ಲಿದ್ರ ಮನೇಲಿದ್ದಾರೆ ಎಲ್ಲ ಮನೇಲಿದ್ದಾರೆ. ನೀವೆಲ್ಲ ಎಲ್ಲಿದ್ರಿ? ನಾವೆಲ್ಲ ಮನೇಲಿದ್ದಾರೆ. ಶಬ್ದ ಆಯ್ತು ಏನು ಶಬ್ದ ಆಯ್ತು. ಶಬ್ದ ದಮ್ಮದು ಗುಡ್ಡ ಕುಸು ಶಬ್ದ ದಮ್ಮದು ಎಲ್ಲರೂ ಓಡ್ ಬನ್ನಿ ಅಂದ್ರು. ರಸ್ತಿನೇನೆ ಇದ್ದಾರೆ ಗಂಡಸರೆಲ್ಲ ರಸ್ತಿನೇನೆ ಇರ್ತಾರೆ. ಬರ್ಬೇಕಾದ್ರೆ ಏನಾಗಿದೆ? ಬರ್ಬೇಕಾದ್ರೆ ತೆಂಗಿನಮನ್ನಟ್ಟ ಎತ್ತರಾಗೆ ನೀರು ಬಂದೆ ಓಡ್ ಬಂದರು ಎಲ್ಲರೂ. ಒಂದು 4 ಮಂದಿ ನೆಟ್ಟಿ ಎಲ್ಲ ತಪ್ಪಿದ್ರು. ವಾದೆ ಇಲ್ಲ ನಮ್ಮ ಜನ ಅಡ್ಮಿಟ್ ಆಗಿದ್ದಾರೆ. ಈಗ ಇವತ್ತು ಒಬ್ರು ಡೆಡ್ ಬಾಡಿ ಸಿಗ್ತಲ್ಲ, ಅವ್ರೆಲ್ಲಿದ್ರು? ಅವ್ರು ನಮ್ಗಿಂತ ಮೇಲ್ಗಡೆ ಮನೇನೆ ಹೋಗಿದ್ದು ಅವ್ರದ್ದು? ಹೌದಾ 4 ಮನೆ. ಬೇರೆ ಯಾರು ಇರಲಿಲ್ಲ ಅವ್ರ ಮನೆಯಲ್ಲಿ ಬೇರೆ ಯಾರು ಇರಲಿಲ್ಲ ಅವ್ರದ್ದು? ಮನೇಲಿ ಎಲ್ಲರೂ ಇದ್ದಾರೆ. ಓಡಕ ಜೀವ ತಪ್ಪಿಸ್ಕೊ ಓಡ್ ಬಂದ್ರು. ಇವ್ರು ಮಾತ್ರ ಒಂದು 15 ದಿನ ಗಾಯ ಆಗಿದೆ. ಅದು ಸ್ವಲ್ಪ ಹತ್ರ ಆದ್ರಲ್ಲ ಅವರು. ನಮ್ದೊಬ್ರು ಗರ್ಭಿಣಿ ಇದ್ರು. ಅವರು ಅಲ್ಲ ನಾವು ಹೇಳಿದ್ದು ಇವತ್ತು ಒಂದು ಇದು ಸಿಕ್ತಲ್ಲ ಹಣ್ಣಿಗೆ ಅವ್ರದ್ದು ಮನೇಲಿ ಯಾರು? ಅಲ್ಲೇ ಆಗ್ತದೆ. ಅಲ್ಲಿ ಯಾರು? ಯಾರಿಗೇನಾಗಲ್ಲ. ಅವಳಿಗೆ ಒಬ್ಳಿಗೆ ಆಗಲ್ಲ. ಅವ್ರೊಬ್ರು ಇದ್ದದ್ದು. ಮಗ ಐತೆ ಅಮ್ಮ ಮಗ ಐತೆ. ಅವ್ರಿಗೆ ತಪ್ಪಿಸ್ಕೊಂಬಕ್ಕೆ ಆಗಲಿಲ್ಲ. ಗುಡ್ಡೆ ಇದಕ್ಕಿಂತ ಮುಂಚೆ ಏನು ಜರಿಯೋದು ಏನು ನಿಮಗೆ ಅನುಭವ ಆಗಲಿಲ್ಲ? ಇದೇ ಫಸ್ಟ್ ಟೈಮ್ ಹಿಂಗೆ ಹೆದ್ದಾರಿ ಕಾಮಗಾರಿಯಿಂದ ಈ ಥರ ಆಗ್ತಾ ಇಲ್ಲ. ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಈ ಥರ ಇದೆ. ಅದೇ ಏನು ನಮ್ಗಂತ ಟೆನ್ಷನ್. ಅಲ್ಲಿ ಉಳಿಲಿಕ್ಕೆ ನಮಗೆ ಹೆದರಿಕೆ ಆಗ್ತಾ ಉಂಟು. ಯಾವುದೇ ಇದ್ರಲ್ಲಿ ಬಂದ್ರು ಬಿಗದ್ದು ಹೇಳೋದಲ್ಲ. ಅವ್ರವ್ರದ್ದೇ 6 ಮನೆ ಇದ್ದು ಹೇಳ್ಕೊಂತಾರೆ. ಭಾಳ ಕಾಲ ಆಯ್ತು. ನಮ್ಮ ಮಾವನ ಕಾಲದ ಅಜ್ಜ ಕಾಲದಿಂದ ಇದ್ದಾಗ ದೋಣಿಯಲ್ಲಿ ದೋಣಿ ಬಾಲಿ ಎಲ್ಲ ಇತ್ತು. ಮತ್ತು ನಮಗೆ ಅಲ್ಲಿ ಉಳುವಂದ್ರೆ ಬಾತ್ರೂಮ್ ಇಲ್ಲ, ಸಂಡಾಶ್ರಮ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಹೋಗಿದ್ದು ದೋಣಿ ಬಾಲಿ ಎಲ್ಲ ಹೋಗಿದ್ದು. ನಾವು ದಂಧೆ ಮಾಡ್ಕೊಂತಿಂಬ ಪರಿಸ್ಥಿತಿನೇ ಇಲ್ಲ. ಹೇಗೆ ನಮ್ಗೆ ಉಳುಕು ಜಾಗನೂ ಇಲ್ಲ. ಗದ್ದೆ ತೋಟ ಗದ್ದೆ ತೋಟ ಏನೂ ಇಲ್ಲ. ನಮ್ದೇನು ಇದಕ್ಕಿಂತ ಮುಂಚೆ ಇತ್ತು? ಇಲ್ಲ ಯಾವಾಗಲೂ ಇಲ್ಲ. ನಮ್ದು ಹೊಳೆದೇ ದಂಡಿ. ನಿಮ್ದು ಅಂಬಿಗ ವೃತ್ತಿ? ಅಂಬಿಗ ಮೀನು ಹಿಡಿಯುವುದು ಮತ್ತೆ ಮೀನು ಹಿಡಿಯೋದು ಸಂಸಾರ ಮಾಡುವಾಗ. ದೋಣಿ ಇಲ್ಲದ್ರೆ ಮೀನು ಹಿಡಿಯೋದು. ಇಲ್ಲಿ ನೀವು ಮೀನು ಹಿಡಿದು ಮಾಡ್ತಾ ಇದ್ದೀರಾ ಹೊರಗೆ? ಮೀನು ಹಿಡಿಯೋದು ಮಾಡ್ತಿದ್ದೆ. ನಮ್ದು ಮಗನ ಬಸ್ ಮೀನಿದೆ ದಂಡಿ. ಅದರಲ್ಲಿ ನಿಮಗೆ ಲಾಭ ಬರ್ತಾ ಇತ್ತು? ಮೀನುಗಳು ಮತ್ತೆ ಸಂಸಾರ ಮಾಡ್ಲಿಕ್ಕಾಗುತ್ತೆ. ಈಗ ಇಲ್ಲಿ ನೀವು 8 ದಿವಸ ಇದ್ದೀರಲ್ಲ, ಇಲ್ಲಿ ಮಲಗಲಿಕ್ಕೆ ಏನಾದರೂ ಯಾವ ತೊಂದರೆ ಆಗ್ತಾ ಇದೆ ಅಂತ? ತೊಂದರೆ ಆಗಲಿಲ್ಲ. ಪಾಪ ಊಟ ಎಲ್ಲ ಮಾಡಾಕಿದ್ದಾರೆ. ಅದೆಲ್ಲ ಒಳ್ಳೆ ಮಾಡಿದ್ದಾರೆ. ನಾವಿಲ್ಲಿ ಸ್ಕೂಲಲ್ಲಿ ಬೇರೆ ಅವಶ್ಯಕ ಮತ್ತೇನು ತೊಂದರೆ ನಮ್ಗೆ ಉಳಿಲಿಕ್ಕೆ ಜಾಗ ಇಲ್ಲ. ಸ್ವಲ್ಪ ಹಣ ಇಲ್ಲ. ಹಾಳಾಗ್ತಿರ್ತದೆ. ನಾವು ಅದೇ ದಂಧೆ ಆಗಿತ್ತು. ಈಗ ನಮ್ಗೆ ಮಾಡ್ಲಿಕ್ಕೆ ದಂಧೆನೇ ಇಲ್ಲ. ಈ ದೋಣಿ ಇಲ್ಲ. 10 ಕುಟುಂಬ ಇಷ್ಟರಲ್ಲಿ ಬದುಕ್ತಾ ಇದ್ದೀರಾ ನೀವು? ಇಲ್ಲೇ ಇದ್ದಾರೆ ಅಷ್ಟು ಜನ. ಎಷ್ಟರಲ್ಲಿ ಆಗುತ್ತಾ? ಆಗತ್ತೆ. ಇಲ್ಲಿ ಒಂದೇ ರೂಮಲ್ಲಿ ಅಷ್ಟು ಜನ ಮಲ್ಕೊತಾರೆ. ಈ ರೂಮ್ ಫುಲ್ ಆಗ್ತದೆ. ಗಂಡು ಮಕ್ಕಳು ಆ ರೂಮ್ ಫುಲ್ ಆಗ್ತದೆ. ಆ ಕಡೆ ಗಂಡಸರು ಮಲ್ತಾರೆ, ಈ ಕಡೆ ಹೆಂಗಸರು ಮಲ್ತಾರೆ. ಆ ಕಡೆ 3 ರೂಮಲ್ಲಿ ಮಲ್ತಾರೆ. ಕರೆಂಟ್ ಇದೆಯಾ ಅಲ್ಲಿ? ಕರೆಂಟ್ ಒಂದೊಂದು ದಿನ ಹಾಕ್ಲಾಗ 2 ದಿನ ಅಂದ್ರೆ 5 ದಿನ ಇರಲಿಲ್ಲ. ಆಯ್ತು ರಾತ್ರಿ ಒಂದಿನ ಇರಲಿಲ್ಲ. ಅಲ್ಲ ಗ್ಯಾಸ್ ಬಿದ್ದೆ ಅದಕ್ಕೆ ಹಾಕ್ಲೇಲ್ಲ ಇತ್ತು. ಕರೆಂಟೇ ಹಾಕ್ಲಿಲ್ಲ. ಅದು ಸಮಸ್ಯೆ ನೋಡಿ. ನನಗೆ ಟೆನ್ಷನ್ ಏನಿಲ್ಲ. ನಿಮ್ಮ ಹೆಸರು? ಪದ್ಮಾವತಿ. ನಿಮ್ದಕ್ಕ? ಮಾದೇವಿ. ನಮ್ದಲ್ಲೇ ಆಗ್ತದೆ.
ನ್ಯೂಸ್.